ಪೂರ್ತಿ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಭೇಟಿಯನ್ನ ಕೊಟ್ಟಿದ್ದಾರೆ. ಏನು ಚಿಕಿತ್ಸೆಗಾಗಿ ನಮ್ಮ ಸಂಸತ್ ಸದಸ್ಯರಾದಂತಹ ಉಮೇಶ್ ಜಾಧವ್ ಅವರು ಇವತ್ತು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರ ಒಂದು ಕುಶಲೋಪರಿಯನ್ನ ವಿಚಾರಿಸಕ್ಕೆ ಇವತ್ತಿನ ದಿವಸ ಅಧ್ಯಕ್ಷರು ಆಸ್ಪತ್ರೆಗೆ ಬಂದಿದ್ದಾರೆ. ಬೆಳಗ್ಗೆ ಇವತ್ತು ಏನು ಈ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸುಮಾರು 5 ಗಂಟೆ ಕಾಲ ಏನು ಹೋರಾಟವನ್ನು ರಸ್ತೆಯಲ್ಲಿ ನಡೆದಿತ್ತು. ಆ ಒಂದು ಹೋರಾಟದಲ್ಲಿ 5 ತಾಸು ಇವತ್ತು ಜಿಲ್ಲಾಧಿಕಾರಿಗಳು ಬರ್ತಾರೆ ಅಂತ ಹೇಳಿ ಬಿಸಿಲಲ್ಲಿ ನಮ್ಮೆಲ್ಲರನ್ನ ಕೂರಿಸಿದ್ರು. ಯಾವ ಅಧಿಕಾರಿಗಳು ಕೂಡ ಬಂದು ಈ ಒಂದು ಹೋರಾಟಕ್ಕೆ ನ್ಯಾಯ ಒದಗಿಸಿಕೊಡಬೇಕು, ಜನರ ಏನು ಬೇಡಿಕೆ ಅದು ಕೇಳಕ್ಕೂ ಕೂಡ ಇವತ್ತು ಈ ಸೌಜನ್ಯ ಈ ಸರ್ಕಾರಕ್ಕೆ ಇರಲಿಲ್ಲ. ಈ ಬಿಸಿಲಲ್ಲಿ ಇವತ್ತು 5 ಗಂಟೆ ಕಾಲ ಕೂತು ಇವತ್ತು ಆ ಬಿಸಿಲಿನಿಂದ ಇವತ್ತು ಮತ್ತು ಅದರ ಜೊತೆಯಲ್ಲಿ ಆ ಒಂದು ಹೋರಾಟದಲ್ಲಿ ಇವತ್ತು ಪೊಲೀಸರು ಮತ್ತು ಸ್ವಲ್ಪ ಗಳ್ಳಾಟವನ್ನು ಮಾಡಿದ್ದಾಗಿದೆ. ಅಲ್ಲಿ ಒಂದು ಸ್ವಲ್ಪ ನೋವು ಆಗಿದ್ದರಿಂದ ಇವತ್ತು ಉಮೇಶ್ ಜಾಧವ್ ಸಾಹೇಬರ ಒಂದು ಏನು ಅವರ ಒಂದು ಆರೋಗ್ಯದಲ್ಲಿ ಏರುಪೇರಾಗಿದೆ. ಇವತ್ತು ನಮ್ಮ ವೈದ್ಯ ಅಧಿಕಾರಿಗಳನ್ನು ಕೂಡ ಇವತ್ತು ಭೇಟಿಯಾಗಿದ್ದಾರೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ, ಅಲ್ಲಿರುವಂತಹ ಅನೇಕ ಜನ ತಾಯಿಗಳು ಕೂಡ ಸೈಕಲ್ ಕೂತಿದ್ರು, ಅವರಿಗೂ ಕೂಡ ಇವತ್ತು ಅದೇ ಪರಿಸ್ಥಿತಿ ಆಗಿದೆ. ಅವರಿಗೂ ಕೂಡ ಆ ಬಿಸಿಲಿನಲ್ಲಿ ಇವತ್ತಿನ ದಿವಸ ಅವರ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಆಗಿದೆ. ಆದರೆ ಯಾರಿಗೂ ಕೂಡ ಕನಿಕರ ಬರಲಿಲ್ಲ. ಇವತ್ತು ಕಾಂಗ್ರೆಸ್ನವರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಜನರು ಸತ್ರು ಪರವಾಗಿಲ್ಲ, ಇವತ್ತು ಚುನಾವಣೆನೇ ಅವರಿಗೆ ಮುಖ್ಯ ಅಂತ ಹೇಳಿ ಕುತ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಹೀಗಾಗಿ ಈ ಕಾಂಗ್ರೆಸ್ಸಿನ ಈ ದುರಾಡಳಿತ ಇವತ್ತು ಜನರು ಬೇಸತ್ತೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಅದೇ ಹೇಳ್ತಾ ಇದ್ದೀನಲ್ಲ ಸರ್, ಈಗ ವೀರಶೈವ ಲಿಂಗಾಯತ ಸಮಾಜ ಅಲ್ಲ, ಎಲ್ಲ ಇಡೀ ಹಿಂದೂ ಸಮಾಜದ ಪರಿಸ್ಥಿತಿ ಇದೇ ತರ ಆಗ್ಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ಎಲ್ಲದಕ್ಕೂ ಕೂಡ ಇವತ್ತು ದಿವಸ ಹಿಂದೂ ಸಮಾಜನೇ ಇವತ್ತು ತೊಂದರೆ ಅನುಭವಿಸ್ತಾ ಇರುವಂತದ್ದು. ಇಂಥದ್ರಲ್ಲಿ ಇವತ್ತು ನಮ್ಮ ಉಮೇಶ್ ಜಾಧವ್ ಸಾಹೇಬರು ಕೂಡ ಅವರಿಗೂ ಚುನಾವಣೆ ಇತ್ತು, ಆದ್ರೆ ಜನರ ಸಮಸ್ಯೆ ಬಹಳ ಮುಖ್ಯ ಅಂತ ಹೇಳಿ ಇವತ್ತು ಅವ್ರ ರಸ್ತೆ ಕೂತಿದ್ದರು. ಅವರ ಆರೋಗ್ಯದಲ್ಲಿ ಇಷ್ಟೊಂದು ತೊಂದರೆ ಆಗ್ಬೇಕಂತಂದ್ರೆ ಅವರು ಚುನಾವಣೆ ಪ್ರಚಾರಕ್ಕೆ ಹೋಗ್ಬೋದಾಗಿತ್ತು. ಆದ್ರೆ ಚುನಾವಣೆ ಪ್ರಚಾರಕ್ಕಿಂತ ಇವತ್ತು ನನ್ನ ಜನರಿಗೆ ನ್ಯಾಯ ಒದಗಿಸಬೇಕಂತ ಹೇಳಿ ಅವರು ಇವತ್ತು ಈ ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ನಾನು ಜನರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಸಾಹೇಬರ ಆರೋಗ್ಯ ಸ್ವಲ್ಪ ಚೇತರಿಕೆ ಆಗ್ತಾ ಇದೆ ಅಂತ ಮಾತನ್ನ ವೈದ್ಯರು ಹೇಳಿದ್ದಾರೆ. ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಅದಕ್ಕೆ ಗಮನಿಸಿದ್ದಾರೆ. ಜನರು ಕೂಡ ಯಾವುದೇ ಆತಂಕಕ್ಕೆ ಒಳಗಾಗದೆ ಇವತ್ತೇನು ನಮಗೆ ಈ ದುಸ್ಥಿತಿಗೆ ತಳ್ಳಿರುವಂತಹ ಕಾಂಗ್ರೆಸ್ಗೆ ಸರಿಯಾದಂತಹ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಜನರು ಕಲಿಸ್ತಾರೆ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅಲ್ಲಿ ಯಾರು ಓಡಾಡಕ್ಕೆ ಬಿಡ್ತಾ ಇಲ್ಲ. ಇಡೀ ನಿನ್ನೆ ರಾತ್ರಿಯಿಂದ ಅದರ ಮಾಧ್ಯಮದಲ್ಲೂ ಕೂಡ ಆ ವಿಡಿಯೋಗಳನ್ನ ಯಾವ ರೀತಿ ದುಷ್ಕರ್ಮಿಗಳು ಬಂದು ಅವರಿಗೆ ಹೆದರಿಕೆಯನ್ನು ಹಾಕಿದ್ದಾರೆ, ಅಲ್ಲಿ ಬೈಕ್ಗಳನ್ನ ಚೆಕ್ ಮಾಡಿದ್ದಾರೆ, ಅವ್ರ ಮನೆಯಲ್ಲಿ ಹೋಗಿ ಅಲ್ಲಿ ಬೆದರಿಕೆ ಹಾಕಿದ್ದಾರೆ. ಆ ಎಲ್ಲವನ್ನು ಕೂಡ ವಿಡಿಯೋದಲ್ಲಿ ಬಂದಿದೆ ಮಾಧ್ಯಮದಲ್ಲಿ. ಆದ್ರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಇವತ್ತು ಯಾವುದೇ ಪೊಲೀಸರು ಅಲ್ಲಿ ಹೋಗಲಿಲ್ಲ, ಜನರಿಗೆ ರಕ್ಷಣೆ ಕೊಡಲಿಲ್ಲ. ಇದು ನಿನ್ನೆ ರಾತ್ರಿಯಿಂದ ಆಗಿರುವಂತಹ ಘಟನೆ. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಇವತ್ತು ಯಾವುದೇ ಕ್ರಮ ಇವತ್ತು ಪೊಲೀಸ್ ಇಲಾಖೆಯಿಂದ ಆಗಿಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ, ಜನರಿಗೆ ಆತಂಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜನರು ಇದ್ದಾರೆ. ಜನರಿಗೆ ಇವತ್ತಿನ ದಿವಸ ಏನ್ ಬೇಕಾಗಿದೆ ಅಂತಂದ್ರೆ ಒಂದು ಒಳ್ಳೆ ಅವರಿಗೆ ಸುರಕ್ಷೆ ನೀಡುವಂತ ಸರ್ಕಾರ ಮತ್ತು ಒಳ್ಳೆಯ ಒಂದು
ಕಾಂಗ್ರೆಸ್ನವರು ಏನ್ ಮಾಡ್ತಾ ಇದ್ದಾರೆ, ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿ ಭಯದಿಂದ ಈ ಚುನಾವಣೆಯನ್ನ ಗೆಲ್ಲಬೇಕು ಅಂತ ಹೇಳಿ ಹೊರಟಿದ್ದಾರೆ. ಒಟ್ಟಾಗಿ ಜನರಿಗೆ ಯಾವುದೇ ಸುರಕ್ಷತೆಯನ್ನ ಇವತ್ತಿನ ದಿವಸ ನೀಡೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅರೆಸ್ಟ್ ಆಗಿದ್ದರು, ಅವ್ರಿಗೆ ಜೈಲು ಆಗಿತ್ತು. ಸಂವಿಧಾನ ಪ್ರಕಾರ ಅವ್ರಿಗೆ ಜೈಲ್ ಆಗಿತ್ತು. ಸಂವಿಧಾನ ಪ್ರಕಾರ ಅವ್ರಿಗೆ ಬೇಲ್ ಸಿಕ್ಕಿದೆ. ಆ ಬೇಲ್ ಸಿಕ್ಕಿ ಇವತ್ತು ಅವ್ರ ಮನೆ ಮುಟ್ಟಕ್ಕಿಂತ ಮುಂಚೆನೆ ಒಂದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಆ ಊರಾಗ ಹೋಗಿ ಅವ್ರ ಮನೆ ಆಜು ಬಾಜು ಪಕ್ಕಲ್ಲಿ 15 ಜನ ಹೋಗಿ ತಮ್ಮ ಹತ್ರ ವಿಡಿಯೋ ಶೇರ್ ಮಾಡ್ತು. ಜನಾಗ ಹೊಡೆದಿದ್ದಾರೆ, ಲೈಟ್ ಸುತ್ತಿದ್ದಾರೆ, ಕಾರ್ಗಳಿಗೆ ಹೊಡೆದಿದ್ದಾರೆ. ಮತ್ತು ನಾವು ಕೇಳೋದು ಬಯಸು, ಈಗ ನಿಮ್ಮ ಸಂವಿಧಾನ ಅವ್ರಿಗಿನ್ನ ಅರೆಸ್ಟು ಮಾಡಿಲ್ಲ. ಅದಕ್ಕೆ ಲಿಂಗಾಯತ ಸಮಾಜದವ್ರ ಆಜು ಬಾಜು ಇದ್ದವರು ಎಲ್ಲರೂ ಅವ್ರು ಸಿಕ್ಕಾಪಟ್ಟೆ ಹೊಡೆದಾರ ಅಂತ ಹೇಳಿ ಇವತ್ತು ನಾವು ಸ್ಟ್ರೈಕ್ ಕೊಟ್ಟಿದ್ದೆವು. ಆ ಸ್ಟ್ರೈಕ್ನಾಗ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಈ ಸೈಡ್ ಆ ಮಂದಿರದಿಂದ ಬ್ಲಾಕ್ ಮಾಡಿದ್ದಾರೆ. ಜೋಗಿ ಬರೋದರಿಂದ ಬ್ಲಾಕ್ ಮಾಡಿ ಅಲ್ಲಿ ಇಮೇಜ್ ಜಾದವ್ ಹತ್ತೆಕೊಂಡು ಇಲ್ಲಿ ಸ್ಟ್ರೈಕ್ನಾಗ ಪ್ರತಿಭಟನೆ ಮಾಡ್ತಾ ಇದ್ವು. ಇಷ್ಟಾಗ DC ಅವ್ರು ಬರ್ತಾರ ಅಂತೇಳಿ 2 ತಾಸು ಕಾಯಿಸಿದ್ರು. 2 ತಾಸು ಕಾಯಿಸಿ ನಮ್ಮ ಜನ ಅಲ್ಲಿ ರಾಮ ಮಂದಿರದ ಹತ್ರ ಬಂದಾರ ಅಂತ ಹೇಳಿ ವಾಕ್ ಮಾಡೋ ಸ್ಟಾರ್ಟ್ ಮಾಡಿದಾಗ ಪೊಲೀಸರು 15 ಮಿನಿಟ್ ಸ್ವಲ್ಪ ಧಕ್ಕಾಮುಕ್ಕಿ ಆಯಿತು. ಆಗಿ ಉಮೇಶ್ ಜಾಧವ್ ಅವರು ಅವಾಗ ಫ್ಲೈಟ್ ಆಗಿ ಜೋಶ್ ಆಗಿ ಬಿದ್ದರು. ಬಿದ್ದ ಮ್ಯಾಗ 30 ಮಿನಿಟ್ಸ್ ಆದ್ಮೇಲೆ ಆಂಬ್ಯುಲೆನ್ಸ್ ಬಂತು. ಇಲ್ಲಿ ನಮ್ಗೆ ಏನು ಅರ್ಥ ಆಗ್ತದಿಲ್ಲ. ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡ್ಬೇಕಂತ ಇಲ್ಲ, ಉಮೇಶ್ ಜಾಧವ್ ಅವ್ರ ಜೀವಾಗಿ ಮಾತು ಹೋಗ್ಬೇಕಂತಾರ, ಏನ್ ಮಾಡ್ಬೇಕಂತಾರ. ಅವರಲ್ಲಿ ಜನ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿ ಅದು ಕೇಳಕ್ ಬಂದ್ರು. ಕರ್ನಾಟಕನಾಗ ನೀವು ನೋಡ್ಬೋದು, ವಿಶೇಷವಾಗಿ ಕಲಬುರಗಿನಾಗ ಹೈಯೆಸ್ಟ್ ಗುಂಡಾಗರ್ದಿ ರೌಡಿ ಶಿಖರ್ಸ್ ಅಂತ ನೀವು ನೋಡ್ಬೋದು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಜ್ ಮ್ಯಾಗ ನಮ್ಮ ಮನೆಗೇನೋ ಮಾತಾಡಿದಾಗ ಅವ್ರ ಸಂಘಟಿತರು ಅಷ್ಟು ಜನರೇ ನಮ್ಮ ಡ್ರಗ್ಸ್ ರೌಡಿ ಶಿಖರ್ ಅವ್ರಿಗೆ ತಗೊಂಡಿದ್ದು ಮಾಡ್ತಾ ಇದ್ದಾರೆ. ಈ ಕಾಲೇ ಪೂರ ಕಲಬುರಗಿನಾಗ ಎಲೆಕ್ಷನ್ಗೋಸ್ಕರ ಎಲ್ಲ ಕಡೆ ಹೋಗಿ ಮುಟ್ಟಿ ಹಾಕ್ತಾ ಇದ್ದಾರೆ. ನೀವು ಹೊರಗೆ ಬಂದು ವೋಟ್ ಮಾಡಂಗಿಲ್ಲ, ಅದು ಮಾಡಂಗಿಲ್ಲ ಅಂತೇಳಿ ಇವತ್ತು ದಿವಸ ನಿಮ್ಮ ವೇದಿಕೆ ಮುಖಾಂತರ ನಾವು ಹೇಳಕ್ ಬೇಕು. ನಮ್ಮ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಯಾರೂ ಅಂಜೋ ಜರುತ್ತಿಲ್ಲ. ಇದೇ ಥರ ಮತ್ತೊಮ್ಮೆ ಯಾರೇ ನಿಮ್ಮ ಗಲ್ಲಿ, ನಿಮ್ಮ ವಾಡ, ನಿಮ್ಮ ಹಳ್ಳಿಗೆ ಹುಟ್ಟದಂತಂದ್ರೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಬಂದಾಗಿ ಅವ್ರಿಗೆ ಗೆರವ ಮಾಡಿ ಅವ್ರಿಗೆ ಕೈ ಕಾಲು ಉಳಿಬೇಕು, ಅವ್ರಿಗೆ ಪಾಠ ಕಲಿಸ್ಬೇಕಂತಂದ್ರೆ ಎಚ್ಚರಿಕೆ ಕೊಡ್ತೀನಿ. ಹಿಂದೂ ಕಾರ್ಯಕರ್ತರು ನಿಮ್ಗೆ ಹೇಳಕ್ ಬಯಸ್ತೀನಿ, ತಾವು ಯಾರು ಹೆದರಬೇಡ್ರಿ. ನಿಮ್ಮ ಸಂಘಟನೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳಕ್ ಬಯಸ್ತೀನಿ. ಜೈ ಶ್ರೀರಾಮ್.